ಮಾಜಿ ಬಿಗ್ ಬಾಸ್ ಸ್ಪರ್ಧಿಯಾದಂತಹ ರಂಜಿತ್ ಇದೀಗ ಅವರ ಕುಟುಂಬ ಈಗ ಪೊಲೀಸ್ ಮೆಟ್ಲು ಏರಿರುವಂಥದ್ದು. ಅಕ್ಕ ತಮ್ಮನ ಜಗಳ ಇದೀಗ ಪೊಲೀಸ್ ಮೆಟ್ಲು ತನ ಬಂದ್ಬಿಟ್ಟಿದೆ. ಪೊಲೀಸ್ ಠಾಣೆವರೆಗೂ ಕೂಡ ಬಂದ್ಬಿಟ್ಟಿದೆ. ಪೊಲೀಸ್ ಠಾಣೆ ಮೆಟ್ಲೇರಿದಂತಹ ಅಕ್ಕ ತಮ್ಮನ ಜಗಳ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ರಂಜಿತ್ ಏನಿದ್ರಲ್ಲ, ಬಹಳಷ್ಟು ತಮ್ಮ ಅಭಿನಯದ ಮೂಲಕ ಬಿಗ್ ಬಾಸ್ನಲ್ಲಿ ಆನೆ ಅಂತಾನೆ ಫೇಮಸ್ ಆಗಿದ್ದಂತ ರಂಜಿತ್ ಸಹೋದರಿ ಮಧ್ಯೆ ಒಂದಿಷ್ಟು ಕಿತ್ತಾಟ ಬಹಳಷ್ಟು ತಾರಕಕ್ಕೇರಿದೆ. ತಂದೆಯ ಫ್ಲಾಟ್ನಲ್ಲಿ ಇಬ್ಬರೂ ಕೂಡ ಪಾಲು ಬೇಕೆಂದು ಒಂದಿಷ್ಟು ದೂರನ್ನ ಕೊಟ್ಟಿದ್ದಾರೆ. ದೂರು ಪಡೆದಂತಹ ಅಧಿಕಾರಿಗಳು ಎನ್ಸಿಆರ್ ದಾಖಲು ಮಾಡಿದಂತಹ ಪೊಲೀಸ್ ಅಧಿಕಾರಿಗಳು ಎನ್ಸಿಆರ್ ದಾಖಲು ಮಾಡಿಕೊಂಡು ಇದೀಗ ಕಳಿಸಿದ್ದಾರೆ. ಕೋರ್ಟ್ನಲ್ಲಿ ನಿಮ್ಮ ಸಮಸ್ಯೆನ ಬಗೆಹರಿಸಿಕೊಳ್ಳಿ ಅಂತ ಪೊಲೀಸ್ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇಲ್ಲಿ ಮೊನ್ನೆ ತಾನೇವು ಕೂಡ ಮದುವೆ ಆಗಿ ಬಹಳ ಸಂಭ್ರಮ ಸಡಗರದಿಂದ ಇದ್ರು ಮನೆಯಲ್ಲಿ. ಅಕ್ಕ ತಂಗಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ, ಯಾಕಂದ್ರೆ ಇದೀಗ ಮದುವೆ ಆದ ನಂತರ ಒಂದಿಷ್ಟು ಇಲ್ಲಿ ಗಮನಿಸ್ತಾ ಇದ್ದೀವಿ, ವಿಡಿಯೋದಲ್ಲೂ ಕೂಡ ಪ್ರಮುಖವಾಗಿ ಗಮನಿಸ್ತಾ ಇರುವಂತಹ ಸಂದರ್ಭದಲ್ಲೇ ಇಲ್ಲಿ ರಂಜಿತ್ ಅವರ ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಮತ್ತೊಂದು ಕಡೆ ಅವರ ಧರ್ಮಪತ್ನಿ ರಂಜಿತ್ ಅವರ ಧರ್ಮಪತ್ನಿ ಮಧ್ಯೆ ಒಂದಿಷ್ಟು ಕಿತ್ತಾಟವು ಕೂಡ ಅಕ್ಕ ತಂಗಿ ನಡುವೆ ನಡೆದಿದೆ ಅನ್ನುವಂಥದ್ದು, ಯಾರ ಮಧ್ಯದಲ್ಲಿ ಆಗಿದೆ ಅನ್ನುವಂಥದ್ದು. ಯಾಕಂದ್ರೆ ಯಾರ ಇದು ಇಲ್ಲಿ ಒಂದಿಷ್ಟು ಪದಗಳನ್ನು ಬಳಸಿದ್ದಾರೆ. ನನ್ನ ಗಂಡನ ಮನೆ ಅನ್ನುವಂಥದ್ದು, ಯಾರಪ್ಪನ ತಂದು ಹಾಕಿದ್ದಾರೆ ಅನ್ನುವಂಥದ್ದು, ಈ ರೀತಿಯಾದಂಥ ಒಂದಿಷ್ಟು ಮಾತುಗಳು ಸಹಜವಾಗಿ ಅಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದ್ರೆ ಬಿಗ್ ಬಾಸ್ ರಂಜಿತ್ ಸಹೋದರಿ ಮಧ್ಯೆ ಒಂದಿಷ್ಟು ಕಿತ್ತಾಟ ಆರಂಭ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಮೆಟ್ಲು ಕೂಡ ಹತ್ತಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದಿಷ್ಟು ಎಫ್ಐಆರ್, ಒಂದಿಷ್ಟು ಎನ್ಸಿಆರ್ ಕೂಡ ದಾಖಲಾಗಿದೆ. ಯಾಕಂದ್ರೆ ಕುಟುಂಬವು ಕೂಡ ಇದೀಗ ಕೋರ್ಟ್ ಮೆಟ್ಲು ಏರಿದ್ರಿಂದಾಗಿ ಒಂದಿಷ್ಟು ಪೊಲೀಸರು ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಒಂದಿಷ್ಟು ಕೋರ್ಟ್ನಲ್ಲಿ ಬಗೆಹರಿಸಿಕೊಳ್ಳಿ ಅನ್ನುವಂಥದ್ದು. ಸೊ ನೋಡೋಣ ಏನಾಗುತ್ತೆ ಅನ್ನೋದ್ರ ಬಗ್ಗೆ. ಒಂದಿಷ್ಟು ಕಿತ್ತಾಡಿರುವಂತಹ ವಿಡಿಯೋ ಕೂಡ ಒಂದಿಷ್ಟು ಲಭ್ಯವಾಗಿರುವಂಥದ್ದು. ಏನು ಮಾತಾಡಿದ್ದಾರೆ ಬನ್ನಿ ನೋಡೋಣ. ನೀನ್ ಮುಟ್ಟಂಗಿಲ್ಲ ನನ್ ರೇಷನ್ ಯಾವ್ದು ಮುಟ್ಟಂಗಿಲ್ಲ. ನೀನ್ ತಂದಾಕಿದ್ಯಾ ನನಗೆ ರೇಷನ್? ನೀನ್ ತಂದಾಕಿದ್ಯೇನೆ ದ್ರಾಕ್ಷಿ ಗೋಡಂಬಿ ಮಾನ ಮರ್ಯಾದೆ ಇಲ್ಲದೆ ತಿಂತಾ ಇದೆಯಲ್ಲ. ಹೌದು, ನೀವು ಮಾನ ಮರ್ಯಾದೆ ಕೂತಿದ್ದೀರಲ್ಲ. ಗಂಡನ ಮನೇಲಿ ನಾನು ಇರೋದು. ನಾನು ನನ್ ಗಂಡನ ಮನೇಲಿ ನೀನ್ ಬಂದ್ ಕೂತಿದ್ಯಾ ಬಿಕಾರಿ. ಅಮ್ಮನ ಮನೆಗೆ ಬಂದ್ಬಿಟ್ಟಿರೋದು. ಅಲ್ಲೋ, ನನ್ ಗಂಡನ ಮನೇಲಿ ನೀವು ಕೂತಿರೋದು. ನೀನು ಬಿಕಾರಿ, ನೀನು ಚಪ್ಪರ್. ನೀನ್ ಬಿಕಾರಿ, ನಾನಲ್ಲ. ನೀನ್ ಬಿಕಾರಿ, ನೀನ್ ಚಪ್ಪರ್. ಯೂಸ್ ಮಾಡಂಗಿಲ್ಲ. ಅಲ್ಲೋ, ಯೂಸ್ ಮಾಡಂಗಿಲ್ಲ ಅಷ್ಟೇ. ಯೂಸ್ ಮಾಡಂಗಿಲ್ಲ. ಏನಕ್ಕೆ ಅಡಿಗೆ ಮಾಡ್ಕೊಂತಾಳಂತೆ. ನೆನ್ನೆ ತರ ನುಂಗಿ ಸಾಯ್ತಾರೆ. ನಮ್ ಹೇಲ್ ತಿನ್ನಕ್ ಹೇಳಿ ಇವ್ಳಿಗೆ. ನೀನ್ ತಿನ್ನು. ನೀನ್ ತಿಂತಾ ಇದೆಯಲ್ಲ ಈಗ. ನೀನ್ ತಿಂತಾರದ್ ನಮ್ ಹೇಲ್ನೆ. ಇಲ್ಲಿ ತಿಂತಾ ಇದೆಯಲ್ಲ ಮಾಡ್ಕೊಂಡು. ತಿಂತೀನಿ. ಏನೀಗ? ನಿಮ್ಮಪ್ಪ ತಂದ್ಕೊಟ್ಟಿಲ್ಲ ರೇಷನ್. ನಿಮ್ಮಪ್ಪ ತಂದ್ಕೊಟ್ಟಿಲ್ಲ ರೇಷನ್. ಬೇಕು ಅಂತ ಪ್ರವೋಕ್ ಮಾಡ್ತಿರೋದು. ನಿಮ್ಮಪ್ಪನೂ ತಂದ್ಕೊಟ್ಟಿಲ್ಲ. ನಿಮ್ಮಪ್ಪನೂ ನನ್ ಮನೆಗ್ ಬಂದು ನೀನ್ ಮಾತಾಡ್ತಾ ಇರೋದು. ಅರ್ಥ ಆಯ್ತಾ? ನಾನ್ ತಂದಿರೋ ರೇಷನ್ ನನ್ ಮನೆ. ನಿನ್ ಮನೆ ಮೇಲಿದೆ, ಹೋಗೆಲೆ ಅಲ್ಲಿ. ನಿನ್ ಮನೆ ನೀನ್ ನೋಡ್ಕೊಳ್ಳೆ, ಹೋಗೆಲೆ. ನಾನೇನು ಮಾಡಕ್ಕಾಗಲ್ಲ. ರೇಷನ್ ಮುಟ್ಟಂಗಿಲ್ಲ ಅವಳು. ರೇಷನ್ ಬಟ್ಟೆ ಹೇಳ್ಕೊಂಡಿದ್ದು. ಅಲ್ಲ, ನನ್ ಬಟ್ಟೆ ಎಳ್ದು ರೆಡಿಂಗೆ ಹಿಂಗೆ ಎತ್ತದು. ಬಟ್ಟೆ ಎಳ್ದು ರೆಡಿಂಗೆ ಕೈ ಮಾಡಿಲ್ಲ. ಯಾವಳು ಕೈ ಮಾಡ್ದವಳು ಇವಾಗ? ನೀ ಕೈ ಮಾಡಿದ್ದು. ನೀನ್ ಬಟ್ಟೆ ಎಳ್ದಿ. ನಂದು ಬಟ್ಟೆ ಎಳ್ದಿಲ್ಲ. ನಾನು ಈ ಬಟ್ಟೆ ಹೇಳ್ಕೊಂಡಿದ್ದು. ನೀನ್ ನನ್ ಬಟ್ಟೆ ಸೇರ್ಸತ್ತದೆ. ನನ್ ಬಟ್ಟೆ ಸೇರ್ಸತ್ತದೆ. ವಿಡಿಯೋ ಇದೆ. ನನ್ ಬಟ್ಟೆ ಸೇರ್ ಎಳ್ದಿದ್ಯಾ? ನನ್ ಬಟ್ಟೆ ಸೇರ್ಸಿ ಎಳ್ದಿದ್ಯಾ? ಆಯ್ತಾ? ನನ್ ಬಟ್ಟೆ ಸೇರ್ಸಿ ಎಳ್ದಿದ್ಯಾ? ಹೊಡ್ದಿದ್ಯಾ? ನನ್ ಬಟ್ಟೆ ಇವಾಗ ಆಲ್ರೆಡಿ ಅನ್ಬೋಸಕ್ ರೆಡಿ ಇರೋ. ಮಾಡ್ತಾ ಇದೀನಿ. ಹೋಗು. ನಾನ್ ಬರೀ ಬಿಸಿನೀರ್ ಕಾಯಿಸ್ಕೊಂತ ಇದೀನಿ. ರೆಡಿ. ರೇಷನ್ ಎಲ್ಲ ನೀನ್ ಬಂದು ಅಡಿಗೆ ಮಾಡ್ಕೊಳ್ಳೋದಿಲ್ಲ. ನಾನ್ ಬಿಸಿನೀರ್ ನಾನ್ ತಗೊಳ್ತಿರೋದು. ಹೋಗು. ನಾನ್ ಬಿಸಿನೀರ್ ತಗೊಂತ ಇದೀನಿ. ರೆಡಿ. ನನ್ ಮನೆಯಲ್ಲಿ ಕಪ್ಪಳಕ್ ಹಾಕ್ತೇನೆ. ನಾನ್ ಕಪ್ಪಳಕ್ ಹಾಕಿಲ್ಲ. ನೀನ್ ನನ್ ಬಟ್ಟೆ ಎತ್ತಿದ್ದು. ಅಯ್ಯೋ, ಯಾವಳು ಹೊಡ್ದವಳು? ನೀನ್ ಬಟ್ಟೆ ಯಾಕೆ ಎತ್ತಿದೆ? ನೀನ್ ನನ್ ಬಟ್ಟೆ ಮುಟ್ಟಿದಕ್ಕೆ ಬಟ್ಟೆ ಎತ್ತಿದ್ಯಾ? ನನ್ ಬಟ್ಟೆ ಎತ್ತಿದಕ್ಕೆ. ಆಯ್ತಾ? ನೀನ್ ನನ್ ಬಟ್ಟೆ ಎತ್ತಿದಕ್ಕೆ. ನೀನ್ ನನ್ ಬಟ್ಟೆ ಎತ್ತಿದಕ್ಕೆ. ನನ್ ಬಟ್ಟೆ ಎತ್ತಿದ. ನನ್ ಬಟ್ಟೆ ಎತ್ತಿದ. ನನ್ ಬಟ್ಟೆ ಹೊಡಿತಾ ಇದೆಯಲ್ವಾ? ನಾನ್ ಹೊಡಿತಿಲ್ಲ. ಒಂದು ಬೇಕು ಅಂತ ಮಾಡ್ಕೊಳ್ಳೋದು. ರೆಕಾರ್ಡಿಂಗ್. ಆ ಮನೇಲಿ ಏನ್ ಅನ್ಕೊಂಡಿದ್ದೀರಾ? ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ? ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ? ಮಾತಾಡ್ಬೇಕು ಅಂತ ಹೆಣ್ಣು ಕರ್ಕೊಂಡ್ಬಂದು ಹಿಂಗೆ ನೀಚವಾಗಿ ಮಾಡ್ಕೊಂತ ಇದ್ದೀರಾ? ಮಾಡ್ತಿರೋದು. ನಿಮ್ಗೂ ಒಂದ್ ಮಗಳಿಲ್ವಾ? ನಿಮಗ್ ಬೇಕು ಅಂತ ಮಾಡ್ತಿರೋದು ನೀನು. ಪಾಪ ನೀನೇನ್ ಮಾಡ್ತಾ ಇದ್ದೀಯ? ನೀನ್ ಯಾಕೆ ನನ್ ಬಟ್ಟೆ ಎತ್ತದೆ? ಬಟ್ಟೆ ಮುಟ್ಟಿಲ್ಲ. ನೀನ್ ಮುಟ್ಟಿದಕ್ಕೆ ನಾನು ಹೊಡೆದಿದ್ದು. ನೀನ್ ಬಟ್ಟೆ ಬುಟ್ಟಿ ಎತ್ತಿದ್ಯಾ? ನೀನ್ ನನ್ ಬಟ್ಟೆ ಬುಟ್ಟಿ ಎತ್ತಿದ್ಯಾ? ಮತ್ತೆ ಎತ್ತಿಲ್ಲ.
ಎಸ್ಸೇನೋ ಅಕ್ಕದ ತಮ್ಮನ ಜಗಳದಿಂದಾಗಿ ಬಿಗ್ ಬಾಸ್ ಖ್ಯಾತಿಯ ರಂಜಿತ್ ಕುಟುಂಬ ಇದೀಗ ಪೊಲೀಸ್ ಮೆಟ್ಲನ್ನ ಏರಿರುವಂತದ್ದು. ಕಾರಣ ಇಷ್ಟೇ ನೋಡಿ, ತಂದೆಯ ಫ್ಲಾಟ್ ನಲ್ಲಿ ಇಬ್ಬರಿಗೂ ಕೂಡ ಒಂದಿಷ್ಟು ಪಾಲ್ ಬೇಕು ಅಂತ ಪರಸ್ಪರ ಒಂದಿಷ್ಟು ದೂರನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಟ್ಟಿದ್ದಾರೆ. ನಂತರ ಪೊಲೀಸರು NCR ಅನ್ನ ದಾಖಲು ಮಾಡಿಕೊಂಡು ಇದೀಗ ಇಂದು ಫ್ಲಾಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿವಿಲ್ ವ್ಯಾಜ್ಯ ಹೀಗಾಗಿ ಕೋರ್ಟ್ ಮೂಲಕ ಬಗೆಹರಿಸಿಕೊಳ್ಳಿ ಅಂತ ಒಂದಿಷ್ಟು ಸೂಚನೆ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಹಿಂದೆ ಇಡೀ ಕುಟುಂಬ ಅದೇ ಫ್ಲಾಟ್ ನಲ್ಲಿ ವಾಸ ಮಾಡ್ತಾ ಇತ್ತು. ಇತ್ತೀಚೆಗೆ ಅಕ್ಕ ಬೇರೆ ಹೋಗಿದ್ದಾರೆ. ಈ ಮನೆಯಲ್ಲಿ ತನಗೂ ಪಾಲಿದೆ ಅಂತ ಇಬ್ರು ಕೂಡ ಒಂದಿಷ್ಟು ವಾದವನ್ನ ಮಾಡಿಕೊಂಡು ಪೊಲೀಸ್ ಠಾಣೆಗೆ ಮೆಟ್ಲೇರಿರುವಂತದ್ದು. ಇಬ್ರು ಕೂಡ ಬುದ್ಧಿ ಹೇಳಿ ಕೋರ್ಟ್ ನಲ್ಲಿ ಒಂದಿಷ್ಟು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ಅಂತ ಪೊಲೀಸ್ ಅಧಿಕಾರಿಗಳು ಬುದ್ಧಿ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ನೋಡಿ, ಒಂದ್ ಕಡೆ ರಂಜಿತ್ ಅವರ ತಮ್ಮ ಸೋದರಿ ಜೊತೆ ವಾಗ್ವಾದ ಮಾಡ್ತಾ ಇರುವಂತಹ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ರಂಜಿತ್ ಮಾತ್ರವಲ್ಲ, ರಂಜಿತ್ ಪತ್ನಿ ಮಾನಸ ಗೌಡ ಅವರು ಕೂಡ ಮಾತಿಗೆ ಮಾತು ಬೆಳೆದು ಒಂದಿಷ್ಟು ಬಹಳಷ್ಟು ಗಲಾಟೆಯೂ ಕೂಡ ಆರಂಭ ಆಗಿದೆ. ನೋಡಿ, ಗಲಾಟೆ ಬಟ್ಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ರಂಜಿತ್ ಅಕ್ಕ ಮಾನಸಾಗೆ ಹೊಡೆದಿದ್ದಾರೆ ಅಂತ ದೂರಿನಲ್ಲಿ ಒಂದಿಷ್ಟು ಉಲ್ಲೇಖವನ್ನ ಮಾಡಿದ್ದಾರೆ. ವಿಡಿಯೋದಲ್ಲಿಯೂ ಕೂಡ ಒಂದಿಷ್ಟು ಕಾಣ್ತಾ ಇದೆ. ಇನ್ನು ವಿಡಿಯೋದಲ್ಲಿ ಬಟ್ಟೆ ಹಾಗೂ ಅಡುಗೆ ಮನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅಶ್ಲೀಲವಾಗಿ ಬೈದಾಡಿಕೊಂಡಿದ್ದಾರೆ ಅನ್ನೋದು ಕೂಡ ಒಂದಿಷ್ಟು ಗಮನಿಸ್ತಾ ಇದ್ದೀವಿ. ನೋಡೋಣ, ಬಿಗ್ ಬಾಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಾಕಷ್ಟು ಸುದ್ದಿ ಆಗಿದ್ದ. ಯಾಕಂದ್ರೆ ಆನೆ ಅಂತಾನೆ ಫೇಮಸ್ ಆಗಿದ್ದ ರಂಜಿತ್ ಇದೀಗ ಅವರ ಸಂಸಾರದ ಗುಟ್ಟು ಸಂಪೂರ್ಣವಾಗಿ ಹೊರ ಬಂದಿದೆ ಅಂತಾನೆ ಹೇಳ್ಬೋದು.